ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸೈಲೆಂಟ್. ನೋಡಿ, ಇದು ಮಂತ್ರಾಲಯ ಪಾರ್ಟ್ 2 ವಿಡಿಯೋ. ಇದು ನಾವು ರೆಗ್ಯುಲರಾಗಿ ಬುಕ್ ಮಾಡೋ MS ರೆಸಿಡೆನ್ಸಿ. ಇದೇ ರೂಮ್ಸಲ್ಲಿ ಯಾವಾಗೂ ಬುಕ್ ಮಾಡೋದು. ಇದು ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಕಸ್ಟಮರ್ಗೆ ಬಂದು ನಾವು ನಾಷ್ಟಾ ಟೈಮಿಂಗ್ ಬಂದು 9:30 ಹೇಳಿದ್ರಿ. 9:30 ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇಡ್ಲಿ ಮತ್ತು ಪೊಂಗಲ್ಲು, ಟೀ, ಕಾಫಿ ರೆಡಿ ಇತ್ತು. ಹಂಗಾಗಿ ಬಂದು ಕಸ್ಟಮರೆಲ್ಲ ಊಟ ಮಾಡಿಕೊಂಡ್ರು. ಊಟ ಮಾಡಾದಮೇಲೆ ಅವ್ರಿಗೆ 10:30ಗೆ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು. ಮತ್ತು ಮಧ್ಯಾಹ್ನದ ಊಟ ನಮ್ಮದೇ ಇತ್ತು. ಆದರೆ ಎಲ್ಲ ಪ್ರಸಾದನೇ ತಿಂತೀವಿ ದೇವಸ್ಥಾನದಲ್ಲಿ ಅಂತ ಹೇಳಿದ ಕಾರಣಕ್ಕೆ ಅದು ಸ್ಕಿಪ್ ಮಾಡಿದ್ರಿ. ಮತ್ತು ನೋಡಿ, ಇವ್ರನ್ನೆಲ್ಲ ದರ್ಶನಕ್ಕೆ ಕರ್ಕೊಂಡು ಹೋದ್ರಿ. ಇಲ್ಲಿ ಹೋಗಾದ್ಮೇಲೆ ಇವ್ರಿಗೆ ಮೇಯ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಯಾವ ಟೈಮ್ಗೆ ರಿಟರ್ನ್ ಬರಬೇಕು ಅಂತ ಎಲ್ಲ ಹೇಳಿ ಅವ್ರಿಗೆ 1:30ಗೆಲ್ಲ ರಿಟರ್ನ್ ಬರೋಕ್ಕೆ ಹೇಳಿ ಮತ್ತು ನಾವೇ ಅದು ದರ್ಶನಕ್ಕೆ ಕರ್ಕೊಂಡು ಹೋದ್ರಿ. ಟೆಂಪಲ್ ಆಲ್ಮೋಸ್ಟ್ ನಾವು 10:30 ಆಗಿದ್ರ ಕಾರಣಕ್ಕೆ ಸ್ವಲ್ಪ ರಶ್ ಕಮ್ಮಿ ಇತ್ತು. ಸ್ವಲ್ಪ ಆರಾಮಾಗಿ ನಾವು ರಾಯರ ದರ್ಶನ ಮಾಡಿಕೊಂಡು ಮತ್ತು ನೋಡಿ ಇಲ್ಲಿ ರಾಯರದು ಮಠದ್ದೆಲ್ಲ ವೀಡಿಯೋಸ್ ಮಾಡಿಕೊಂಡು ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾಯಿದ್ರು, ಅದು ತೊಗೊಂಡು ಮತ್ತು ಅವ್ರಿಗೆ ಶಾಪಿಂಗ್ ಅಂತ 1:30 ಗಂಟೆ ಟೈಮ್ ಕೊಟ್ಟಿದ್ರು ಊಟ ಎಲ್ಲ ಮುಗಿಸ್ಕೊಂಬರ್ರಿ ಅಂತ. ಆಚೆ ಬಂದಮೇಲೆ ಕಸ್ಟಮರ್ ಜೊತೆಲೆ ನಾವೆಲ್ಲ ಸೇರಿ ಒಂದು ಫೋಟೋ ಹೊಡ್ಕೊಂಡು ಪ್ರಸಾದ ತೊಗೊಂಡು ಮತ್ತು ನೋಡಿ ಒಂದು ಕ್ಲಿಪ್ ಹಾಕ್ತೀನಿ. ಇದು ಪ್ಲೇಸ್ ವಿಸಿಟ್ ಹೋಗ್ಬೇಕಾದ್ರೆ ಹಾಡಿರೋ ಡ್ಯಾನ್ಸ್ ಅದು ಗಾಡಿಯಲ್ಲಿ. ಮತ್ತು ನೋಡಿ, ಇದು ಪಂಚಮುಖಿ ಫಸ್ಟ್ ಹೋಗಿದ್ದಾರೆ, ಬಟ್ ಪಂಚಮುಖಿಯಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಹಾಗಾಗಿ ನೆಕ್ಸ್ಟ್ ಬಂದು 4:30-5 ಗಂಟೆ ಟೈಮ್ಗೆ ಬಿಚ್ಚಾಲೆ ಬಂದರೆ ಬಿಚ್ಚಾಲೆಯಲ್ಲಿ ಅವ್ರನ್ನ ದರ್ಶನಕ್ಕೆ ಕಳಿಸಿ ದರ್ಶನ ಎಲ್ಲ ಅಲ್ಲಿಂದ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ನಾವು ಬುಕ್ ಮಾಡಿರೋ ರೂಮ್ ಕಡೆ ಹೊರಟ್ರಿ. ಯಾಕಂದರೆ ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಇರುತ್ತೆ. ಆಲ್ಮೋಸ್ಟು ನೈಟ್ ಆಗೋಗಿತ್ತು, ಲೈಕ್ ಒಂದು 6:30 7 ಗಂಟೆ ಟೈಮ್ ಅಂದ್ಕೊತೀನಿ. ಮತ್ತು ಸಂಜೆ ಸ್ನ್ಯಾಕ್ಸು ಟೀ ಕಾಫಿ ನಮ್ಮದೇ ಇರೋದ್ರಿಂದ ಅವ್ರನ್ನ ಕರ್ಕೊಂಬಂದು ಟೀ ಕಾಫಿ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಫ್ರೆಶ್ ಅಪ್ಗೆ ಕಳಿಸಿದ್ರೆ ಎಲ್ಲ ರೆಡಿಯಾಗಿ ಬನ್ನಿರಿ, ಯಾಕಂದರೆ 2ನೇ ಸರಿ ದರ್ಶನಕ್ಕೆ ಕರ್ಕೊಂಡು ಹೋಗ್ತೀವಿ. ಮತ್ತು ಇದು ಇದಿರುತ್ತೆ ಅಲ್ಲಿ ನೈಟ್ ಟೈಮಲ್ಲಿ ರಥೋತ್ಸವ ನಡೀತು, ಅದು ನೋಡಿಕೊಂಡು ತಿರ್ಗಾ ರಾಯರ ದರ್ಶನ ಮಾಡಿದ್ರಿ. ಅಂದರೆ ಕಸ್ಟಮರು ತುಂಬ ಖುಷಿಯಾದರು, ಸೆಕೆಂಡ್ ಟೈಮ್ ದರ್ಶನ ಅಂತ. ಅವ್ರದ್ದು ಎಲ್ಲ ದರ್ಶನ ಮಾಡಿಸ್ಕೊಂಡು ತಿರ್ಗಾ ಆಚೆ ಲೈಟಿಂಗ್ಸು ನೈಟ್ ಟೈಮಲ್ಲಿ ಮಾತ್ರ ಸೂಪರಾಗಿರುತ್ತೆ. ಮತ್ತು ಅದರದ್ದು ಕೆಲವೊಂದು ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಕಸ್ಟಮರು ಖುಷಿಯಾಗಿ ಫೋಟೋಸ್ ಎಲ್ಲ ತೊಗೊಂಡ್ರು. 8:30ಯಿಂದ 9 ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದ್ರಿ. ಹಾಗಾಗಿ ಎಲ್ಲರೂ ಎಕ್ಸಾಕ್ಟ್ ಟೈಮ್ಗೆ ಬಂದು ಮತ್ತು ನಾವು ಬುಕ್ ಮಾಡಿರೋ ರೂಮ್ ಹತ್ರ ಬಂದು ಡಿನ್ನರ್ ರೆಡಿ ಇತ್ತು. ನೋಡಿ, ಡಿನ್ನರ್ ಏನಪ್ಪ ಅಂದರೆ ಪಾಯಸ, ಚಪಾತಿ, 2 ಥರ ಪಲ್ಯ ಮಾಡಿದ್ರಿ, ಮತ್ತು ಸಾಂಬಾರು, ರಸಮ್ಮು, ಬಜ್ಜಿ, ಹಪ್ಪಳ ಮತ್ತು ವೈಟ್ ರೈಸು ಇಷ್ಟಿರುತ್ತೆ ನಮ್ಮದು ನೈಟ್ ಡಿನ್ನರ್ಗೆ. ಇದೆಲ್ಲ ಡಿನ್ನರೆಲ್ಲ ಮುಗಿಸ್ಕೊಂಡು ಮತ್ತು ಎಲ್ಲ ಕಸ್ಟಮರು ಎಲ್ಲರೂ ಖುಷಿಯಾಗಿ ಊಟ ಮಾಡಿದ್ರು, ಯಾಕಂದರೆ ಊಟ ಅಷ್ಟೇ ಚೆನ್ನಾಗಿ ಮಾಡಿಸಿದ್ರಿ. ಮತ್ತು ಮೇಯ್ನ್ ಥಿಂಗ್ ಏನಂದರೆ ಕಸ್ಟಮರ್ಗೆ ನಾವು ಮಾಡಿಸಿರೋ ಅಡುಗೆ ಇಷ್ಟ ಆಗಬೇಕಷ್ಟೆ. ಅಂದರೆ ಅವರು ನಮ್ಮ ಕಸ್ಟಮರ್ ಫುಲ್ ಫಿದಾಗಿಬಿಟ್ಟಿದ್ದಾರೆ, ನೋ ಕಮೆಂಟ್ಸ್ ಅಂತಲೇ ಅಂದ್ಬಿಟ್ಟಿದ್ದಾರೆ ಕೆಲವರು, ಸೂಪರಾಗಿದೆ ಅಡುಗೆ ಅಂತ. ಅಷ್ಟು ಸಾಕು ನಮಗೆ. ಕಸ್ಟಮರ್ಗೆ ಮೇಯ್ನ್ ಅವರೇ ನಮ್ಮ ದೇವರು, ಅವ್ರಿಗೂ ಇಷ್ಟಪಡಬೇಕು ನಾವು ಮಾಡಿರೋ ಅಡುಗೆ. ಹಾಗಾಗಿ ಕಸ್ಟಮರ್ ಖುಷಿಯಿಂದ ಊಟ ಮಾಡಾದ್ಮೇಲೆ ನಾವು ಹುಡುಗರೆಲ್ಲ ಊಟ ಮಾಡಿ ಎಲ್ಲ ಪ್ಯಾಕಿಂಗ್ ಇರುತ್ತೆ ನಮ್ಮದು ಕೆಲಸ. ಆಲ್ಮೋಸ್ಟ್ ಅಲ್ಲೇ ಒಂದು 1/2 hour ಹಿಡಿಸುತ್ತೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು. ಮತ್ತು ನಮ್ಮ ಪ್ರಯಾಣ ಬೆಂಗಳೂರು ಕಡೆ. ಇದು ಆರ್ಚ್ ಮುಂದೆ ಒಂದು ರಾಯರದು ವಿಗ್ರಹ ಇದೆ, ಅದ್ರದ್ದೊಂದು ವೀಡಿಯೋ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಬೆಂಗಳೂರು ಕಡೆಗೆ. ಮತ್ತು ನೋಡಿ, ಬೆಳಗ್ಗೆ ಮೆಜೆಸ್ಟಿಕಲ್ಲಿ ಡ್ರಾಪ್ ಆಯಿತು. ಎಲ್ಲರನ್ನೂ ಡ್ರಾಪ್ ಮಾಡಿಸಿ ಅವ್ರಿಗೆಲ್ಲ ಒಂದು ಟಾಟಾ ಬಾಯ್ ಬಾಯ್ ಹೇಳಿ. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಂದರೆ ಬ್ಯಾಚ್ ಜೊತೆಗೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀವಿ ನಾವು. ಓಕೆ ಫ್ರೆಂಡ್ಸ್, ಬೈ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಲೈಕು ಕಮೆಂಟು ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಆದಷ್ಟು ಶೇರ್ ಮಾಡಿ. ನಮ್ಮ ಶ್ರೀನಿವಾಸ ಹಾಲಿಡೇಸ್ ಆ್ಯಂಡ್ ಪ್ಯಾಕೇಜಸ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.